ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಿಖ್ಯಾತ ಮೈಸೂರು ದಸರಾ 2025 ಇಂದು ಅದ್ದೂರಿಯಾದಂತಹ ಜಂಬೂ ಸವಾರಿಗೆ ಚಾಲನೆ ಸಿಗಲಿದೆ. ಯಾವಾಗ ಜಂಬೂ ಸವಾರಿ ದಿನ ಬರುತ್ತೆ ಅಂತ ಹೇಳಿ ರಾಜ್ಯಾದ್ಯಂತ ಜನ ಕಾಯ್ತಾ ಇರ್ತಾರೆ. ಅದರ ಜೊತೆಗೆ ಜಂಬೂ ಸವಾರಿಗಿಂತ ಮುಂಚೆ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಸ್ತಬ್ಧ ಚಿತ್ರಗಳು. ನನಗ ಟ್ಯಾಬ್ಲೋಗಳ ಮುಂಭಾಗ ಇರುವಂಥದ್ದು ತಾವು ಕೂಡ ನೋಡ್ತಾ ಇರ್ಬೋದು. ರಾಜ್ಯದ 31 ಜಿಲ್ಲೆಗಳಿಂದ ವಿಶೇಷವಾದಂತಹ ಸ್ತಬ್ಧ ಚಿತ್ರಗಳು ಬಂದಿರುವಂಥದ್ದು. ಅಂದರೆ ಒಂದೊಂದು ಜಿಲ್ಲೆಯ ಪ್ರಮುಖವಾದಂತಹ ಸಂಸ್ಕೃತಿಯನ್ನು ಸಾರುವಂತಹ ಟ್ಯಾಬ್ಲೋಗಳು ಇದಾಗಿರುವಂಥದ್ದು. ಪ್ರಮುಖವಾಗಿ ರಾಜ್ಯ ಸರ್ಕಾರದ 5 ಪಂಚ ಗ್ಯಾರಂಟಿಗಳಿರುವಂಥದ್ದು. ಆ ಒಂದು ಗ್ಯಾರಂಟಿಗಳ ಸಾರುವಂತಹ ಸ್ತಬ್ಧ ಚಿತ್ರಗಳಿದಾಗಿರುವಂಥದ್ದು. ಶಕ್ತಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಈ ರೀತಿಯಾದಂತಹ ಟ್ಯಾಬ್ಲೋಗಳನ್ನು ಕೂಡ ಮಾಡಿರುವಂಥದ್ದು. ಬೆಳಗಾವಿಯಿಂದ ಹಿಡ್ಕೊಂಡು ಚಾಮರಾಜನಗರವರೆಗೂ ಕೂಡ ಕಂಪ್ಲೀಟ್ ಆಗಿ ಒಂದೊಂದು ಜಿಲ್ಲೆಯ ಪ್ರಮುಖವಾದಂತಹ ಆ ಒಂದು ಜಿಲ್ಲೆಯ ವಿಶೇಷತೆಯನ್ನು ಸಾರುವಂತಹ ಟ್ಯಾಬ್ಲೋಗಳನ್ನು ತಾವೀಗ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಇದು ಪ್ರಮುಖವಾಗಿ ತಾವು ನೋಡ್ತಾ ಇರ್ಬೋದು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದಾಗಿ ನಿರ್ಮಾಣವಾಗಿರುವಂತಹ ಈ ಒಂದು ಟ್ಯಾಬ್ಲೋ ಅಂತ ಹೇಳಿದ್ರೆ, ಅಂದರೆ ಹಸಿರನ್ನು ಬೆಳೆಸಿ ಕಾಡನ್ನು ಉಳಿಸಿ ಅಂತೇಳಿ ಸ್ವಚ್ಛವಾದಂತಹ ಗಾಳಿಯನ್ನು ಪಡೆಯುವ ಸಲುವಾಗಿ ಆ ಒಂದು ಹಸಿರನ್ನು ಬೆಳೆಸಿ ಮತ್ತು ಗಿಡಗಳನ್ನ ನೆಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಪ್ರಮುಖವಾಗಿ ಈಗಾಗಲೇ ಕೂಡ ಜ್ಞಾನ ದೇವತೆ ಅಂತ ಹೇಳಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಮಾಡಿರುವಂತಹ ಟ್ಯಾಬ್ಲೋ ಇದಾಗಿರುವಂಥದ್ದು. ಕ್ರಿಶ್ಚಿಯನ್, ಸಿಖ್, ಜೈನ್, ಮುಸ್ಲಿಂ, ಬೌದ್ಧ ಈ ರೀತಿಯಾದಂತಹ ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಸಾರುವಂತಹ ಈ ಒಂದು ಸ್ತಬ್ಧ ಚಿತ್ರ. ಆದರೆ ಇದು ಪ್ರಮುಖವಾದಂಥ ಅಂಶ ಅಂತ ಹೇಳಿದ್ರೆ ಆಪರೇಷನ್ ಸಿಂಧೂರ ಆಗುತ್ತೆ. ಯಾವಾಗ ಪಾಕಿಸ್ತಾನ ಕಾಲ್ ಕೆರ್ಕೊಂಡು ಭಾರತದ ವಿರುದ್ಧ ಒಂದು ಜಗಳಕ್ಕೆ ಬರುತ್ತೆ, ಯುದ್ಧ ಮಾಡೋಕ್ಕೆ ಮುಂದಾಗುತ್ತೆ, ಆಗ ಆಪರೇಷನ್ ಸಿಂಧೂರ ಮುಖಾಂತರವಾಗಿ ನಮ್ಮ ಭಾರತ ಸೈನಿಕರ ತಾಕತ್ತನ್ನು ಇಡೀ ಜಗತ್ತಿಗೆ ತೋರಿಸ್ಕೊಡ್ತಾರೆ. ಅದನ್ನು ಸಾರುವಂತಹ HAL ಒಂದು ವಿಮಾನ, ತೇಜಸ್ ವಿಮಾನ ಆಗಿರ್ಬೋದು, ಜೊತೆಗೆ ಆಕಾಶ ಕ್ಷಿಪಣಿ ಆಗಿರ್ಬೋದು, ಎಲ್ಲವೂ ಕೂಡ ಸಾರುವಂತಹ ಒಂದು HALನ ಸ್ತಬ್ಧ ಚಿತ್ರಗಳು ಕೂಡ ಈ ಒಂದು ಮೈಸೂರಿನ ಟ್ಯಾಬ್ಲೋದಲ್ಲಿ ಬಹುಮುಖ್ಯವಾಗಿ ಆಕರ್ಷಣೀಯವಾಗಿ ಕಾಣ್ತಾ ಇದ್ದಾರೆ. ಅದರ ಜೊತೆಗೆ ತಾವು ಕೂಡ ನೋಡ್ತಾ ಇರ್ಬೋದು ಭಾರತೀಯ ರೈಲ್ವೆ. ಯಾಕಂತ ಹೇಳಿದ್ರೆ ಭಾರತೀಯ ರೈಲ್ವೆ ಅಂತ ಹೇಳಿದ್ರೆ ಭಾರತ ದೇಶದ ನರನಾಡಿಗಳಂತ ಕರೀತಾರೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ರಾಜ್ಯಕ್ಕೂ, ಪ್ರತಿಯೊಂದು ಜಿಲ್ಲೆಗೂ, ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಸಂಪರ್ಕ ಕಲಿಸುವಂತಹ ಒಂದು ಮಾರ್ಗ ಅಂತ ಹೇಳಿದ್ರೆ ಅದು ಒಂದು ರೈಲ್ವೆ ಇಲಾಖೆ ಆಗಿರುವಂಥದ್ದು. ಹಾಗಾಗಿ ರೈಲ್ವೆ ಇಲಾಖೆಯ ಒಂದು ಅಂಶವನ್ನು ಸಾರುವಂಥ ಟ್ಯಾಬ್ಲೋ ಇದಾಗಿದೆ. ಅದರ ಜೊತೆಗೆ ಅಂದರೆ ನಾರ್ತ್ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕದ ಏನು ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯಿಂದ ನಿರ್ಮಾಣವಾಗಿರುವಂತಹ ಟ್ಯಾಬ್ಲೋ ಇದಾಗಿದೆ. ಅದೇ ರೀತಿಯಾಗಿ ಪ್ರಮುಖವಾಗಿ ಗಾಂಧೀಜಿಯವರಂತ ಹೇಳಿದ್ರೆ ಖಾದಿ ಅಂತ ಹೇಳಿದ್ರೆ ಚರಕ, ಅದನ್ನು ಕೂಡ ಸಾರುವಂತಹ ಸ್ತಬ್ಧ ಚಿತ್ರಗಳು ಇದಾಗಿದೆ. ಅದು ಪ್ರಮುಖವಾಗಿ ಮತ್ತೊಂದು ಕಡೆ ತಾವು ನೋಡ್ತಾ ಇದ್ದೀರಾ ಜ್ಞಾನ ವಿಜ್ಞಾನಿ ನಾಡು ಅಂತ ಹೇಳಿ ಚಿಕ್ಕಬಳ್ಳಾಪುರದಿಂದ ಬಂದಿರುವಂತಹ ಟ್ಯಾಬ್ಲೋ ಇದಾಗಿದೆ. ಅದನ್ನು ಕೂಡ ನೋಡ್ತಾ ಇರ್ಬೋದು. ಮತ್ತು ರಾಜ್ಯ ಸರ್ಕಾರದ ಮುಖ್ಯವಾದಂತಹ ಒಂದು ಯೋಜನೆ ಅಂತ ಹೇಳಿದ್ರೆ ಅದು ಇಂದಿರಾ ಕ್ಯಾಂಟೀನ್. ಯಾರೂ ಕೂಡ ಹಸಿದಿರಬಾರ್ದು, ಕಡಿಮೆ ಹಣಕ್ಕೆ ಹೊಟ್ಟೆ ತುಂಬಿಸುವಂತಹ ಕೆಲಸ ಮಾಡುವಂತಹ ಒಂದು ಯೋಜನೆ ಅಂತ ಹೇಳಿದ್ರೆ ಅದು ಇಂದಿರಾ ಕ್ಯಾಂಟೀನು. ಹಾಗಾಗಿ ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು, ಅದ್ರ ಜೊತೆಗೆ ಜಿಲ್ಲಾ ಪಂಚಾಯತ್ ಗದಗ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಈ ರೀತಿಯಾದಂತಹ ಬಹುಮುಖ್ಯವಾದಂತಹ ಟ್ಯಾಬ್ಲೋಗಳು ಇದಾಗಿದೆ. ಸದ್ಯಕ್ಕೆ ಇದು ಮೈಸೂರಿನ ಆವರಣದಲ್ಲಿ ಕಾಣಸಿಗ್ತಿರುವಂತಹ ಒಂದು ವಸ್ತುಸ್ಥಿತಿ. ಪ್ರಮುಖವಾದಂತಹ ರಾಜ್ಯದ 31 ಜಿಲ್ಲೆಯ ವಿಶೇಷವಾದಂತಹ ಸಂಸ್ಕೃತಿಯನ್ನು ಸೊಗಡನ್ನ ಸಾರುವಂತಹ ಟ್ಯಾಬ್ಲೋಗಳು ಈ ಬಾರಿಯ ದಸರಾ ಮಹೋತ್ಸವದಲ್ಲಿ ಕಾಣ್ತಾ ಇದೆ. ಇದಿಷ್ಟು ಸದ್ಯಕ್ಕೆ ಇಲ್ಲಿರುವಂತಹ ಒಂದು ವಸ್ತುಸ್ಥಿತಿ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಮೈಸೂರು.